ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇನ್ನೊಂದು ಕಡೆ 8,500 ಅಡಿ ಪ್ರಪಾತ ಕಾಣುತ್ತೆ. ಎವರೆಸ್ಟ್ ವೆಸ್ಟ್ ಫೇಸ್ ಅಂತೀವಿ 8,500 ಅಡಿ ಪ್ರಪಾತನ. 11,000 ಅಡಿ ಪ್ರಪಾತನ ಕ್ಯಾಂಗ್ಶುಂಗ್ ಫೇಸ್ ಅಂತ ಕರಿತೀವಿ. ಸೊ ಇದು ಎರಡರ ರಿಡ್ಜ್ ಮಧ್ಯ ನಾವು ಮೇಲಕ್ಕೆ ಹತ್ತಿ ತುದಿನ ತಲುಪ್ತೀವಿ. ಸೊ ಈ ತುದಿ ತಲುಪಿದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಸೇಫಾಗಿ ನಾನು ವಾಪಸ್ ಬೇಸ್ ಕ್ಯಾಂಪ್ಗೆ ಹೋಗಿ ನಮ್ಮ ಮೇಲೆ ಡಿಪೆಂಡ್ ಆಗಿರೋ ಸಾಕಷ್ಟು ಜನಗಳಿದ್ದಾರೆ. ಸೊ ಅವರೆಲ್ಲ ಆಶೀರ್ವಾದದಿಂದ ಹೇಗೋ ಹತ್ತಿರ್ತೀವಿ. ಸೊ ಹುಷಾರಾಗಿ ಕರ್ಕೊಂಡು ಹೋಗು ದೇವರೇ ಅನ್ನೋದೇ ಮೊದಲನೇ ಭಾವನೆ ಬಂದಿದ್ದು. ಅದಾದ ನಂತರ ನಮ್ಮ ಪ್ರೀತಿ ಪಾತ್ರರು ಏನಿದ್ದಾರೆ ಇವರೆಲ್ಲ ನೆನೆಸ್ಕೊಂಡು ಅವ್ರ ಬಗ್ಗೆ ಕೂಡ ಸಾಕಷ್ಟು ಒಂದೆರಡು ಥ್ಯಾಂಕ್ಸ್ ಗಿವಿಂಗ್ ಮಾತುಗಳನ್ನ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದೆ. ಆಮೇಲೆ ನನಗೆ ಭಾಳ ಆಸಕ್ತಿ ಇತ್ತು. ಸೌತ್ ಸೈಡಿಂದ ನಾವು ಎವರೆಸ್ಟ್ ಹತ್ತಿದ್ವಿ. ಆ ನಾರ್ತ್ ಸೈಡ್ ಆಫ್ ಎವರೆಸ್ಟ್ ಹೇಗೆ ಕಾಣುತ್ತೆ ಅಂತ ಪ್ರತಿ ಹೆಜ್ಜೆಲೂ ಅದೊಂದು ಕೌತುಕ ಇತ್ತು ಮನಸ್ಸಲ್ಲಿ. ಸೊ ಎವರೆಸ್ಟ್ ಹತ್ತಿದ ತಕ್ಷಣ ಫಸ್ಟು ನಾರ್ತ್ ಸೈಡ್ ಹೋಗಿ ನೋಡಿದೆ. ಅಲ್ಲೋದಾಗ ಇನ್ನೇನು ಮತ್ತೆ ಮೇಲಕ್ಕೆ ಹತ್ತೋಕ್ಕೆ ಇನ್ನೇನು ಮೆಟ್ಲು ಅಥವಾ ಮೇಲಕ್ಕೆ ಹತ್ತೋ ಜಾಗ ಏನಿರಲಿಲ್ಲ. ನಾರ್ತ್ ಸೈಡ್ ನೋಡಿದಾಗ ಕಂಟಿನ್ಯೂಸ್ ನಾರ್ತ್ ರಿಡ್ಜ್ ಕಾಣೋದು ಭಾಳ ಒಂದು ಅತ್ಯಂತ ಸಂತೋಷದಾಯಕವಾಗಿತ್ತು. ಅಲ್ಲಿಂದ ಬೇರೆ 8,000 ಮೀಟ್ರ್ ಪರ್ವತಗಳು ಅಥವಾ ಬೇರೆ ಚಿಕ್ಕ ಚಿಕ್ಕ ಪರ್ವತಗಳೆಲ್ಲ ಭಾಳ ಸಣ್ಣಗೆ ಕಾಣಿಸ್ತಾ ಇದ್ವು. ಸೊ ಅದೊಂದು ಅತ್ಯಂತ ಒಂದು ತುಂಬ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ನಿಮ್ಮ ಈ ಸಂಪೂರ್ಣವಾಗಿರ್ತಕ್ಕಂಥ ಈ ಯಾನದಲ್ಲಿ ಮರೆಯೋಕ್ಕೆ ಆಗಲ್ಲ ಅಂಥದ್ದೇನಿದೆ ಆ ನೆನಪು? ಸರ್, ನನ್ನ ಆತ್ಮೀಯ ಗೆಳೆಯ ನಿಮಿಷ್ ಅಂತ, ಅವನು ಪುಣೆಯಿಂದ ಬಂದಿದ್ದೆ ಈ ಎವರೆಸ್ಟ್ ಹತ್ತಬೇಕಾದ್ರೆ. ಸೊ ನಾವು ಈ ಕುಂಭೋ ಐಸ್ ಫಾಲ್ ಮೇಲೆ ಸುಮಾರು ಈ ಎವರೆಸ್ಟ್ನ ಏನು ಮಾಡ್ತೀವಿ, ರಾತ್ರಿ ಹೊತ್ತೇ ನಾವು ಈ ಬೆಟ್ಟನ ಹತ್ತೋಕ್ಕೆ ಪ್ರಯತ್ನ ಮಾಡ್ತೀವಿ. ಕಾರಣ ಏನಂದರೆ ರಾತ್ರಿ ಹೊತ್ತು ಈ ಸ್ನೋ ಮತ್ತು ಐಸ್ ಕಂಡೀಷನ್ ಏನಿರುತ್ತೆ ಅದು ಸ್ಟೇಬಲ್ ಆಗಿರುತ್ತೆ. ನಮ್ಮ ಕಾಲಿಗೆ ಈ ಸ್ಪೈಕ್ಸ್ ಏನು ಹಾಕಿರ್ತೀವಿ, ಕ್ರ್ಯಾಂಪಾನ್ಸ್ ಅಂತ ಕರಿತೀವಿ, ಅದಕ್ಕೆ ಒಳ್ಳೆ ಟ್ರ್ಯಾಕ್ಷನ್ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ಸುಮಾರು ಮಧ್ಯರಾತ್ರಿ 12 ಗಂಟೆ ಹಂಗೆ ನಮ್ಮ ಎವರೆಸ್ಟ್ ಫಸ್ಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಬೇಸ್ ಕ್ಯಾಂಪಿಂದ ಕ್ಯಾಂಪ್ 1ಗೆ ಹೋಗೋದು. ಸೊ ಹೋಗ್ತಾ ಇದ್ದಾಗ ಸುಮಾರು 4 ಗಂಟೆ ಸಮಯದಲ್ಲಿ ಏನಾಯಿತು, ಈ ಕುಂಭೋ ಐಸ್ ಫಾಲ್ ಅಂದರೆ ಇದೊಂದು ಐಸ್ ಬ್ಲಾಕ್ಸ್, 40-50 ಅಡಿ ಐಸ್ ಬ್ಲಾಕ್ಸ್ನ ಜಾಗರ್ಡ್ ಆಗಿರೋ ಒಂದು ಪ್ರದೇಶ. ಅಂದರೆ ಒಂದು ಅಕ್ಕಪಕ್ಕ ಎಲ್ಲ ಒಂದಕ್ಕೊಂದು ಕೂಡ್ಕೊಂಡಿರೋ ಥರ ಒಂದು ನ್ಯಾರೋ ಪ್ರದೇಶ. ಸೊ ಅಲ್ಲಿ ಹತ್ತಾ ಇರಬೇಕಾದ್ರೆ ಅವನಿಗೆ ಈ ಒಂದು ಐಸ್ದು ಬ್ಲಾಕ್ ಏನಿದೆ ನನ್ನ ಮುಂದೆ ಅವನು ಇರ್ತಾನೆ. ಸುಮಾರು ಒಂದು 5-10 ನಿಮಿಷ ಡಿಸ್ಟೆನ್ಸಲ್ಲಿ ಐಸ್ ಬ್ಲಾಕ್ ಅವನ ಮೇಲೆ ಬಿದ್ದುಬಿಡುತ್ತೆ. ಅವನೇನು ಮಾಡ್ತಾನೆ, ಅವನ ಮಕ್ಕಡೆ ಕೆಳಗಡೆಗೆ ಬಿದ್ದಾಗ ಅವನ ಮಕ್ಕಗಳಿಗೆ ಗಾಯ ಆಗುತ್ತೆ, ಹಾಗೆ ಬೆನ್ನಿಗೆ ಫ್ರ್ಯಾಕ್ಚರ್ ಆಗುತ್ತೆ, ಕಾಲಿಗೆ ಫ್ರ್ಯಾಕ್ಚರ್ ಆಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಅವನಿಗೆ ಈ ಹೆಲಿಕಾಪ್ಟ್ರ್ ಮೂಲಕ ರೆಸ್ಕ್ಯೂ ಮಾಡಿ ಅವನನ್ನು ಕಠ್ಮಂಡುಗೆ ಹಾಸ್ಪಿಟಲೈಸ್ ಮಾಡ್ತಾರೆ. ಸೊ ಜೊತೆಗಿರೋ ಸ್ನೇಹಿತ ಭಾಳ ವರ್ಷದಿಂದ ಇಬ್ಬರು ಒಟ್ಟಿಗೆ ಕ್ಲೈಂಬ್ ಮಾಡ್ತಾಯಿದ್ವಿ. ಅವನಿಗೆ ಈ ಥರ ಆದಾಗ ಸಹಜವಾಗಿ ಆತಂಕ ತುಂಬ ಇತ್ತು. ಅವ್ನಿಗೆ ಏನಾಗುತ್ತೋ ಏನೋ, ಕಠ್ಮಂಡು ಹಾಸ್ಪಿಟ್ಲ್ಗೆ ಹೋದಾಗ ಹೆಂಗಿರ್ತಾನೆ ಏನೋ, ಈ ರೀತಿ ಮಾನಸಿಕ ಜಂಜಾಟ. ಜೊತೆಗೆ ಈ ಥರ ಆಗಿದೆ ಅವನಿಗೆ, ಈಗ ಮೇಲಕ್ಕೆ ಹತ್ತಬೇಕಾ ಪರ್ವತನ ಅಥವಾ ವಾಪಸ್ ಬೇಸ್ ಕ್ಯಾಂಪ್ಗೆ ಹೋಗಬೇಕಾ, ಈ ರೀತಿ ಎಲ್ಲ ಒಂದು ಕಠಿಣ ಸವಾಲುಗಳು. ಇದನ್ನು ನನ್ನ ಕ್ಲೈಂಬರ್ ಜೊತೆಗೆ ಡಿಸ್ಕಸ್ ಮಾಡಿದಾಗ ಡಾಕ್ಟರ್ ಚಿನ್ಮಯ್ ಅವರು, ಇಲ್ಲ ಈಗ ಅವನನ್ನು ನಾವು ಹೋಗಿ ಸೇವ್ ಮಾಡೋ ಅಂಥ ಪರಿಸ್ಥಿತಿ ಅಲ್ಲಿಲ್ಲ, ಆಲ್ರೆಡಿ ಕಠ್ಮಂಡುಗೆ ಹೊರಟೋಗಿದ್ದಾನೆ. ಈಗ ನಾವು ಇಂಥ ಒಂದು ಸ್ಥಿತಿಯಲ್ಲಿ ಕೆಳಗಡೆಗೆ ಹೋಗೋದು ಕೂಡ ಡೇಂಜರ್ ಇದೆ, ಅದ್ರ ಬದಲು ಮೇಲಕ್ಕೆ ಕ್ಯಾಂಪ್ 1 ಸೇಫ್ಟಿಗೆ ಹೋಗೋಣ ಅಂತ ಇಬ್ಬರು ಸೇರಿ ತೀರ್ಮಾನ ತೊಗೊತೀವಿ. ಈ ರೀತಿ ಸುಮಾರು ಸಂದರ್ಭಗಳಿದೆ. ಬಟ್ ಇದು ತುಂಬ ಆತ್ಮೀಯ ಗೆಳೆಯನಿಗೆ ಈ ಥರ ಆಗಿರೋದು ನನ್ನ ಎವರೆಸ್ಟ್ ಜರ್ನಿಯಲ್ಲಿ ಫೇಸ್ ಮಾಡಿದಂಥ ಅತ್ಯಂತ ಒಂದು ಕಠಿಣ ಪರಿಸ್ಥಿತಿ. ಓಕೆ, ಉತ್ಸಾಹಿಗಳಿಗೆ, ಯುವಕರಿಗೆ ನೀವು ಹೇಳ್ಬೋದಾದ ಒಂದು ಮಾತೇನು ಇದ್ರ ಬಗ್ಗೆ? ಸರ್, ಏನಾಗಿದೆ, ನಮ್ಮ ಒಂದು ಮಾತಿದೆ, ಮೆನ್ ಆಫ್ ಎಸ್ಟರ್ಸ್ ಇಯರ್ ಆರ್ ಸ್ಟ್ರಾಂಗರ್ ದೆನ್ ಯೂತ್ಸ್ ಆಫ್ ಟುಡೇ ಅಂತ. ಇದು ಏನಾಗಿದೆ, ನಮ್ಮ ಹಿಂದಿನ ಜನ್ರೇಷನ್ ಏನಿದೆ ಅವ್ರಿಗಿಂತ ನಾವು ವೀಕ್ ಆಗ್ತಾ ಹೋಗ್ತಾ ಇದ್ದೀವಿ. ಬಹುಶಃ ನಮ್ಮ ಪ್ರಕೃತಿಯಿಂದ ನಾವು ದೂರ ಸರಿತಾ ಇರೋದು ಇದಕ್ಕೆ ಕಾರಣ ಇರ್ಬೋದು ಅನಿಸುತ್ತೆ. ಈ ಪರ್ವತಾರೋಹಣ ಆಗಲಿ ಅಥವಾ ಔಟ್ಡೋರ್ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಆಗಲಿ, ಇದು ನಮಗೆ ಪ್ರಕೃತಿ ಜೊತೆ ಬೆರೆಯೋಕ್ಕೆ ಒಂದು ಅವಕಾಶ. ಹಾಗಾಗಿ ಯೂತ್ಸು ಆದಷ್ಟು ಅವರ ಗ್ಯಾಡ್ಜೆಟ್ಸು, ಅವರ ಸ್ಕ್ರೀನ್ಗಳಿಂದ ಹೊರಬರಬೇಕು. ಹೊರಗೆ ಬಂದರೆ ರಿಯಲ್ ಪ್ರಪಂಚ ನೋಡ್ಬೋದು. ಈಗೇನಾಗಿದೆ, ಮೊಬೈಲಲ್ಲೇ ಇಡೀ ಪ್ರಪಂಚ ನೋಡ್ತೀವಿ, ಬಟ್ ಆ ಫೀಲು ನಮಗೆ ಸಿಗೋದಿಲ್ಲ. ಆ ಫೀಲ್ ಸಿಗಬೇಕಂದ್ರೆ ಡೆಫಿನೆಟಾಗಿ ಅವರು ಆಚೆ ಬರಲೇಬೇಕು. ಪರ್ವತಾರೋಹಣ ಏನು ಮಾಡುತ್ತೆ, ಯಾವುದೇ ವ್ಯಕ್ತಿಗೆ ಮಾನಸಿಕವಾಗಿ ಸದೃಢತೆ ನೀಡುತ್ತೆ, ಅವನ ಡಿಸಿಷನ್ ಮೇಕಿಂಗ್ನ ಪರ್ಫೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ನಾವು ಯಾವಾಗ ಈ ಪರ್ವತಾರೋಹಣ ಅಥವಾ ಔಟ್ಡೋರ್ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ನಲ್ಲಿ ನಮ್ಮನ್ನೇ ತೊಡಗಿಸ್ಕೊತೀವಿ, ನಮ್ಮ ವೃತ್ತಿ ಬದುಕು ಮೇಲೂ ಅದರ ಪರಿಣಾಮ ಬಿದ್ದೇ ಬೀರುತ್ತೆ. ಅಲ್ಲಿ ತಗೊಳ್ತಕ್ಕಂಥ ಡಿಸಿಷನ್ಸ್ ಆಗಲಿ, ಅಲ್ಲಿ ತಗೊಳ್ತಕ್ಕಂಥ ವಿಚಾರಗಳನ್ನ ನೋಡೋ ರೀತಿ ಆಗಲಿ, ಇದ್ರ ಮೇಲೆಲ್ಲ ಅವ್ರಿಗೆ ಒಂದು ಒಳ್ಳೆಯ ರೀತಿ ಅವ್ರಿಗೆ ಸಪೋರ್ಟ್ ಸಿಗುತ್ತೆ ಸರ್. ಥ್ಯಾಂಕ್ ಯು ಸಂತೋಷ್ ಅವರೇ.
ತಾವು ಇಷ್ಟೊತ್ತು ತಮ್ಮ ಪರ್ವತಾರೋಹಣದ ಬಗ್ಗೆ ಸಾಕಷ್ಟು ವಿಚಾರ ಹಂಚ್ಕೊಂಡಿದ್ದೀರಿ. ಆದರೆ ತಂದೆ ತಾಯಿಗಾಗಲಿ, ಬಂಧು ಮಿತ್ರರಿಗಾಗಲಿ, ಗೆಳೆಯರಿಗಾಗಲಿ ನೀವು ಹಿಂದಿರುಗಿ ಬಂದ್ರಿ ಅನ್ನೋದೊಂದು ಅದು ಕೂಡ ಒಂದು ಸಾಹಸನೇ. ಹತ್ತೋದು ಬೇರೆ, ಬರೋದು ಬೇರೆ. ಸೊ ಈ ನಿಟ್ಟಿನಲ್ಲಿ ನೀವು ಒಂದು ನಮ್ಮ ರಾಜ್ಯದ ಕನ್ನಡಿಗರ ಒಂದು ಪತಾಕೆಯನ್ನು ಮೇಲೆ ಹಾರಿಸಿದಿರಿ ಮೌಂಟ್ ಎವರೆಸ್ಟ್ ಶಿಖರದ ಮೇಲೆ. ಅದಕ್ಕಾಗಿ ವಿಶೇಷವಾದ ಒಂದು ಕೃತಜ್ಞತೆಗಳು ಗ್ಯಾರಂಟಿ ನ್ಯೂಸಿನ ಪರವಾಗಿ. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ವೀಕ್ಷಕರೇ, ಮೌಂಟ್ ಎವರೆಸ್ಟ್ ಶಿಖರ ಹತ್ತೋದು ಅಂತಂದರೆ ಅದೇನು ಬಾಳೆಹಣ್ಣು ತಿಂದು ಸಿಪ್ಪೆ ಎಸ್ತಂಗಲ್ಲ. ನಾವಿಲ್ಲಿ ಒಂದು ಮೋರಿ ರಿಪೇರಿ ಆಗ್ತಿದೆ ಅಂತಂದರೆ ದಾಟಬೇಕಾದ್ರೆ ಹಂಗೆ ಹಿಂಗೆ ಓಡಾಡಿಕೊಂಡು ಬೀಳ್ತೀವಿ, ಮತ್ತೊಂದು ಯೋಚನೆ ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ಸುಮಾರು 29,000 ಅಡಿಗಳಷ್ಟು ಹತ್ತಿ ಅಲ್ಲಿ ಇರ್ತಕ್ಕಂಥ ಎಲ್ಲ ಕುಂದುಕೊರತೆಗಳನ್ನು ಎದುರಿಸಿ ಜಯಿಸಿ ಬರ್ತಕ್ಕಂಥ ಆ ಒಂದು ವ್ಯಕ್ತಿಗಿರ್ತಕ್ಕಂಥ ಶಕ್ತಿ ಇದೆಯಲ್ಲ, ಅದು ಒಳಗೆ ಆಂತರಿಕವಾಗಿರುತ್ತೆ. ಅದು ಚಿಮ್ಮದಾಗ ಮಾತ್ರ ಆ ಶಕ್ತಿ, ಭಕ್ತಿ, ವ್ಯಕ್ತಿಯ ಒಂದು ಹಿನ್ನೆಲೆ, ಸಾಧನೆ ಗೊತ್ತಾಗುತ್ತೆ. ಆ ಸಾಲಿನಲ್ಲಿ ಇವತ್ತು ಸಾಹಸಿ ಸಂತೋಷ್ ಅವರು ಸೇರಿದ್ದಾರೆ ಅನ್ನೋದು ಭಾಳ ನಾವು ಸಂತೋಷ ಪಡಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಸಾಹಸಿ ಸಂತೋಷ್ ರವರಂತೆಯೇ ಸಾಹಸವನ್ನು ಮಾಡಬಹುದು. ಆದರೆ ಸಾಹಸ ಮಾಡಬೇಕಾದ್ರೆ ಅದರ ಹಿನ್ನೆಲೆಯನ್ನು ಸಂಪೂರ್ಣವಾಗಿ, ಸಮಗ್ರವಾಗಿ ಅರಿತು, ಬೆರೆತು, ತರಬೇತಿ ಪಡೆದುವ ಮೂಲಕ ನೀವು ಕೂಡ ಒಂದು ಕೀರ್ತಿ ಪತಾಕೆಯನ್ನು, ಭಾರತದ ಫ್ಲ್ಯಾಗನ್ನು ಮೌಂಟ್ ಎವರೆಸ್ಟ್ ಶಿಖರದ ಮೇಲೆ ಹಾರಿಸಿ ಅಂತಕ್ಕಂಥ ಒಂದು ಬೆಂಬಲದ ಶಕ್ತಿಯುತವಾದ ಮಾತನ್ನು ತಮಗೆ ಹೇಳೋಕ್ಕೆ ಇಷ್ಟಪಡ್ತಾ